ಯಾರಾದರೂ ಮೊಬೈಲ್ ತೊಗೊಬೇಕು ಅಂತಿದ್ರೆ 2026 ಬರೋಕ್ಕಿಂತ ಮುಂಚೆನೇ ತೊಗೊಂಬಿಡಿ. ಯಾಕಂದರೆ ಮೊಬೈಲ್ದು ಪ್ರೈಸಸ್ಸು ಹೆವಿ ಜಾಸ್ತಿ ಆಗುತ್ತೆ. ಮಿನಿಮಮ್ ಅಂದರೂ 25% ಜಾಸ್ತಿ ಆಗುತ್ತೆ ಗೈಸ್. ಯಾಕೆ ಅಂತ ಕೇಳಿದ್ರೆ ಹೇಳ್ತೀನಿ ಬನ್ನಿ. ರೀಸನ್ ಇಷ್ಟೇ, ಈ ಎ ಐಗಿಂದ ಏನಿಗೆ ಗುರು ಜಾಸ್ತಿ ಆಗುತ್ತೆ, ಫಸ್ಟಿಂದನೂ ಬರ್ತೈತಲ್ಲ ಎ ಐ ಅಂತ ಅನ್ಬೋದು. ಇದು ಸ್ಮಾರ್ಟ್ಫೋನಿನ ಪ್ರಾಬ್ಲಮ್ ಅಲ್ಲ, ಇದು ಎ ಐದು ಅಂದರೆ ಕಂಪ್ನಿಗಳಿದಾವಲ್ಲ ಅವ್ರುಗಳಿಗೆ ರ್ಯಾಮು ಮತ್ತು ರಾಮು ತುಂಬ ಅವಶ್ಯಕತೆ ಇದೆ. ಸೊ ಈಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎ ಐ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಈಗ ನೀವೀಗ ChatGPT ಒಂದು ಫೋಟೋನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತೀರಾ, ಯಾವ ಥರ ಹೇಳ್ತೀರಾ, ಯಾವ್ದಾದ್ರು ಒಂದು ಇನ್ಪುಟ್ಸ್ನ ಕೊಡ್ತೀರಾ. ಸೊ ಫೋಟೋ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಅದು ಈಗ ಮೇಲಿಂದ ಕೆಳಗಡೆ ತನಕ ಒನ್ ಬೈ ಒನ್ ಆದರೆ ನಿಮಗೆ ಸದ್ಯಕ್ಕಂತೂ ಸಿಗಲ್ಲ ಗೈಸ್. ಅರ್ಥ ಆಗ್ತಿದೆಯಾ? ಸೊ ಏನು ಮಾಡುತ್ತೆ, ಈಗ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಅಂತ ಅಂದರೆ ಅದರಲ್ಲಿ ಮಿನಿಮಮ್ ಅಂದರೂ ಸೆಕ್ಷನ್ಸ್ ವೈಸ್ ಕ್ರಿಯೇಟ್ ಮಾಡುತ್ತೆ. ಒನ್ ಬ್ಲಾಕ್ ಈ ಥರ. ಸೊ ಪ್ಯಾರಲಾಗಿ ರನ್ ಮಾಡುತ್ತೆ. ಪ್ಯಾರಲಾಗಿ ರನ್ ಮಾಡಬೇಕು ಅಂತಂದರೆ ಸ್ಟೋರೇಜು ತುಂಬ ಅಂದರೆ ತುಂಬ ಬೇಕು ಸರ್ವರ್ಗಳಲ್ಲಿ. ಪ್ಲಸ್ ಅದು ಸ್ಮೂತಾಗಿ ರನ್ ಆಗಬೇಕು ಅಂದರೆ ರ್ಯಾಮಿಂದು ಹೆವಿ ಬೇಕು. ಯಾಕಂದರೆ ಕ್ಯಾಚರ್ ಮೆಮೊರಿ ಅದು ಶಾರ್ಟ್ ಮೆಮೊರಿ, ಅಂದರೆ ಆ ಒಂದು ಪರ್ಟಿಕ್ಯುಲರ್ ಟೈಮಿಗೆ ಇರುತ್ತೆ ಆ ಮೆಮೊರಿ. ಬಟ್ ಅದನ್ನು ಪ್ರೊಸೆಸ್ ಮಾಡಬೇಕಲ್ಲ ತುಂಬ. ನಮ್ಮದ್ರಲ್ಲೇ ನೋಡಿ ಎಲ್ಲ ಒಟ್ಟೊಟ್ಟಿಗೆ ಆದರೆ ನಮ್ಮದೇ ಮೊಬೈಲ್ ಸ್ಲೋ ಆಗಲ್ವಾ. 12 GB ರ್ಯಾಮ್ ಇಟ್ಕೊಂಡೆ. ಸೊ ಅವ್ರದ್ದು ಸರ್ವರಲ್ಲಿ ರ್ಯಾಮ್ ಮತ್ತು ರಾಮು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಎಲ್ಲರೂ ಕಂಪ್ನಿಗಳು ಈಗ ಎ ಐ ಕಂಪ್ನಿಯವರು ಜಾಸ್ತಿ ಡಿಮ್ಯಾಂಡ್ ಇಡ್ತಾ ಇರೋದ್ರಿಂದ ಪ್ಲಸ್ ಜಾಸ್ತಿ ದುಡ್ಡು ಕೊಡ್ತಿದ್ದಾರೆ ಯಾರಿಗೆ, SSD HDD ರ್ಯಾಮು ರಾಮು. ಸೊ ಈಗ ಮೊಬೈಲ್ ಡಿವೈಸಸ್ಗಳಿಗೆ ಕಮ್ಮಿ ಆಗುತ್ತೆ ಸಪ್ಲೈ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿ ಒಬ್ಬರು ಜಾಸ್ತಿ ಕೊಡ್ತವ್ರು ನನಗೆ ದುಡ್ಡು ಅಂತಂದರೆ ಬ್ರ್ಯಾಂಡ್ಗಳು ಇಲ್ಲಿಗೆ ಹೋಗುತ್ತೆ. ಈಗ ಜಸ್ಟ್ ನೀವು ಒಂದು ಯಾರು PC ಬಿಲ್ಡ್ ಮಾಡಬೇಕು ಅಂತಿದ್ರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ತುಂಬ ಖರ್ಚಾಗುತ್ತೆ ಗೈಸ್. ಈಗ PC ಬಿಲ್ಡ್ ಮಾಡಬೇಕು ಅಂದರೆ ಹೆವಿ ಖರ್ಚಾಗುತ್ತೆ. ಯಾಕಂದರೆ ನೀವೇನಾದ್ರು SSD ಮತ್ತು ರ್ಯಾಮು ರಾಮು ನೋಡಿಬಿಟ್ರೆ ಪ್ರೈಸು ಯಪ್ಪ ದೇವ ಆ ಲೆವೆಲಿಗೆ ಜಾಸ್ತಿ ಆಗಿದೆ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ಈಗ ಸದ್ಯಕ್ಕೆ ಮೊಬೈಲ್ಗಳು ಇನ್ವೆಂಟ್ರಿಲಿ ಇರುತ್ತೆ, ಅಂದರೆ ಆಲ್ರೆಡಿ ಪ್ರೊಡಕ್ಷನ್ ಆಗಿ ಅವ್ರ ಹತ್ರ ಆಲ್ರೆಡಿ ಇದೆ. ಸೊ ನೀವೇನು ಮಾಡಬೇಕು, ತೊಗೊಬೇಕಷ್ಟೇ, ಸಿಂಪಲ್. ನಿಮಗೆ ಇಲ್ಲ ನಾನು ಫುಲ್ ಬ್ರ್ಯಾಂಡೆಡು ಹೊಸ ಮೊಬೈಲ್ ತೊಗೋತೀನಿ ಅಂದರೆ ದಟ್ ಈಸ್ ಯುವರ್ ಚಾಯ್ಸ್. ಇಲ್ಲಪ್ಪ ನಾನೊಂದು ಮೊಬೈಲ್ ನೋಡ್ತಾ ಇದ್ದೀನಿ, ಸೊ ತೊಗೊಳೋಕ್ಕೆ ಚಾನ್ಸಸ್ ಇದೆ, ಸೊ ತೊಗೊಂಬಿಡ್ತೀನಿ ಅನ್ನೋದಾದರೆ ಪ್ಲೀಸ್ ತೊಗೊಂಬಿಡಿ. ಯಾಕಂತಂದರೆ ಮುಂದಕ್ಕೆ ಯಾವುದೋ ಒಂದು ಸೇಲ್ ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಈಗ 50,000 ರೂಪಾಯಿಗೆ ಇವಾಗ ಸಿಗ್ತಾ ಇರುತ್ತೆ ಮೊಬೈಲು. 50,000 ಬೇಡ, 30,000 ರೂಪಾಯಿ ಅಂದ್ಕೊಳ್ಳೋಣ. 30,000 ರೂಪಾಯಿ ಮೊಬೈಲಲ್ಲಿ ಯೂಶ್ವಲಿ 2,000 ರೂಪಾಯಿ ಡಿಸ್ಕೌಂಟ್ ಆಗಿರುತ್ತೆ, 28,000ಕ್ಕೆ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಹೇಳಿ, ಮೊಬೈಲ್ ಪ್ರೈಸ್ 35,000 ಆಗುತ್ತೆ. ಸೊ ಸೇಲ್ ಪ್ರೈಸ್ ಅಂದ್ಬಿಟ್ಟು 33,000 ಕೊಡ್ತಾರೆ. ಅವಾಗ ಏನು 2,000 ಡಿಫ್ರೆನ್ಸ್ ಸೇಮ್ ಇರುತ್ತೆ, ಬಟ್ ಮೊಬೈಲ್ ಪ್ರೈಸೇ ಜಾಸ್ತಿ ಆಗಿರುತ್ತಲ್ಲ. ಸೊ ಆ ಟ್ರ್ಯಾಪಿಗೆ ನೀವು ಬೀಳೋದು ಬೇಡ ಅಂತ ಅಂದ್ಬಿಟ್ಟು ಮೊದಲನೇ ಮೊಬೈಲ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಎಷ್ಟಾಗುತ್ತೋ ಅಷ್ಟು, ಈಗ ಒಂದು ಮೊಬೈಲ್ ತೊಗೊಬೇಕಾದ್ರೆ ಏನೇನು ಯೋಚನೆ ಮಾಡಬೇಕು ಅಂತಲೂ ಹೇಳ್ಬಿಡ್ತೀನಿ. ಬೇಕಾದ್ರೆ 30,000 ರೇಂಜ್ ಇದೆ ಅಂತ ಅಂದರೆ ಗೈಸ್, ಯು ಶುಡ್ ಗೋ ಫಾರ್ 1.3 ಮಿಲಿಯನ್ ಮೇಲೆ ಅಂಟುಡೋ ಸ್ಕೋರ್ ಇರಬೇಕು ಮಿನಿಮಮ್ ಪ್ರೊಸೆಸರ್ದು. ಆ ಸ್ಕೋರ್ ಬಂದುಬಿಟ್ಟು 1.3 ಮಿಲಿಯನ್ ಅಷ್ಟಾರು ಇರಲೇಬೇಕು. ಇಲ್ಲ ಅಂತಂದರೆ ನೀವು ಕ್ಯಾಮ್ರಾ ಏನೇ ತೊಗೊಳ್ಳಿ ಪ್ರೊಸೆಸಿಂಗಲ್ಲಿ ಉರಿದೋಗುತ್ತೆ, ಲಿಟ್ರಲಿ ಉರಿದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿ ತೊಗೊಳ್ಳಿ. ಅದಾದಮೇಲೆ ಟೆಲಿಫೋಟೋ ಲೆನ್ಸು, ಅಲ್ಟ್ರಾ ವೈಡ್ ಕ್ಯಾಮ್ರಾ ಲೆನ್ಸು ಬೋತ್ ಆರ್ ಮಸ್ಟ್ ಆ್ಯಂಡ್ ಶುಡ್. ಆ್ಯಂಡ್ ಈಗ ಬೇರೆ ಪ್ರೈಸ್ಗಳು ನೋಡ್ಬೋದು, IQ13 IQ15 27% ಡಿಫ್ರೆನ್ಸ್ ಗೈಸ್. IQ13 IQ15ಗೆ 77,000 ಫಸ್ಟ್ ಲಾಂಚ್ ಆಯ್ತಿದ್ದು 50,000 ರೂಪಾಯಿಗೆ ನೋಡಿದ್ರಾ. ಅದಾದಮೇಲೆ ರಿಯಲ್ಮಿ GT8 Pro 80,000, ಲಿಟ್ರಲಿ 80,000 ಗೈಸ್. ಸೊ ಅದಕ್ಕೆ ಹೇಳ್ತಾ ಇರೋದು, ತೊಗೊಳೋರು ತೊಗೊಂಬಿಡಿ ಅಂತ. ಇದೇ ಥರ ಐನೋ ಏನೂ ಸೆಟಪ್ ಇಲ್ಲ, ಎಂಥದ್ದು ಮಾಡ್ಕೊಂಡಿಲ್ಲ ಅಂತ ಫಸ್ಟ್ ಟೈಮ್ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೇನೋ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಯಾವ್ದಾದ್ರು ವೀಡಿಯೋ ಬೇಕು ಅಂತಂದರೂ ಹೇಳಿ. ಸೊ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಿಮಗೇನೋ ಪ್ರಾಪರಾಗಿ ನೀವು ನಂಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಅಂತಂದರೆ ಸೆಟಪ್ ಮಾಡಿಕೊಂಡೇ ವೀಡಿಯೋ ಮಾಡ್ತೀನಿ. ಏನಂತೀರಾ? ಸೊ ಟೆಕ್ ಗೌಡ್ರ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.